ಹಾಯ್ ಸ್ನೇಹಿತರೆ ನಮಸ್ಕಾರ. ಇದು ವಿವೋ Y16 ಮಾಡಲ್ FRP ಅನ್ಲಾಕ್ಗೆ ಬಂದಿದೆ. ಆ್ಯಕ್ಚುಲಿ ಅಟ್ ಪ್ರೆಸೆಂಟಾಗಿ ನಿಮಗೆ ಅನ್ಲಾಕ್ ಟೂಲಲ್ಲಿ ಆಗಿರ್ಬೋದು ಅಥವಾ UMT ಆಗಿರ್ಬೋದು FRP ಅನ್ಲಾಕ್ ಸೊಲ್ಯೂಷನ್ ಇಲ್ಲ ಅಟ್ ಪ್ರೆಸೆಂಟ್ಗೆ. ಸೊ ಇದನ್ನು ನಾವು ISP ಪಿನ್ ಔಟಿಂದ ಅನ್ಲಾಕ್ ಮಾಡ್ಬೋದು EasyZ ಟ್ಯಾಕ್ ಯೂಸ್ ಮಾಡಿಕೊಂಡು. ತುಂಬ ಜನ ಹತ್ರ EasyZ ಟ್ಯಾಕ್ ಇರಲ್ಲ. ಸೊ ಅದಕ್ಕೆ ವಿತೌಟ್ ಎನಿ ಟೂಲ್ ಯಾವ ರೀತಿ ಬೈಪಾಸ್ ಮಾಡ್ಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ನ ಎರಡು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನೋಡಿ ಈ ರೀತಿ ಆಪ್ಷನ್ ಬರುತ್ತೆ, ಟರ್ನ್ ಆನ್ ಅಂತ ಮಾಡಿ. ಓಕೆ, ನೆಕ್ಸ್ಟು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಏನಕ್ಕಂದರೆ ನಾವು ಟ್ಯಾಗ್ ಬ್ಯಾಕ್ನ ಮೋಡ್ನ ಎನೇಬಲ್ ಮಾಡೋಕ್ಕೆ. ಸೊ ಈ ರೀತಿ ಬರುತ್ತೆ. ಇಲ್ಲಿ ನೀವು ಉಲ್ಟಾ ಎಲ್ಲ ಡ್ರಾ ಮಾಡಿ, ನೋಡಿ ವೀಡಿಯೋದಲ್ಲಿ ತೋರಿಸೋಣ. ಈ ರೀತಿ ಉಲ್ಟಾ ಎಲ್ಲ ಡ್ರಾ ಮಾಡಿದ್ರೆ ಸೊ ನಿಮಗೆ ಈ ಥರ ಬರುತ್ತೆ. ಆಪ್ಷನ್ನ ಅಲೋ ಮಾಡಿ. ಇಲ್ಲಿ ಯೂಸ್ ವಾಯ್ಸ್ ಕಮೆಂಟ್ಸ್ ಅದನ್ನು ಓಕೆ ಮಾಡಿ. ಡಬಲ್ ಟ್ಯಾಪ್ ಮಾಡಿ. ಡಬಲ್ ಟ್ಯಾಪ್ ಮಾಡಿದ ನಂತರ ನಿಮಗೆ ಓಪನ್ ಗೂಗಲ್ ಅಸಿಸ್ಟೆಂಟ್ ಅಂತ ಹೇಳಿದ ನಂತರ ಇಮಿಡಿಯೇಟ್ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಇಮಿಡಿಯೇಟ್ ನೀವು ಓಪನ್ ಸೆಟ್ಟಿಂಗ್ಸ್ ಅಂತೇಳಿ. ಸೊ ಇದೆಲ್ಲ ಫಾಸ್ಟಾಗಿ ಹೇಳಬೇಕು. ಸೊ ನೋಡಿ ನಿಮಗೆ ಸೆಟ್ಟಿಂಗ್ಸ್ ಅನ್ನೋದು ಓಪನ್ ಆಗುತ್ತೆ. ನಂತರ ನಿಮಗೆ ಇಲ್ಲಿ ಡಬಲ್ ಟ್ಯಾಪ್ ಮಾಡ್ಬೋದು. ನೋಡಿ ಇಲ್ಲಿ ಇದಾಗಲ್ಲ, ಈ ಟ್ಯಾಗ್ ಬ್ಯಾಕ್ನ ಆಫ್ ಮಾಡಬೇಕಾಗುತ್ತೆ. ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಟ್ಯಾಗ್ ಬ್ಯಾಕ್ ಮೋಡ್ ಅನ್ನೋದು ಆಫ್ ಆಗುತ್ತೆ. ಸೊ ನಂತರ ನೀವು ಅಬೌಟ್ ಫೋನ್ ಇಲ್ಲಿ ನೋಡ್ಬೋದು ನೀವು. ಇದು ವಿವೋ Y16 ಮಾಡೋ ಆಂಡ್ರಾಯ್ಡ್ 12 ವರ್ಷನ್. ಇದನ್ನು ನಾವು FRPನ ಬೈಪಾಸ್ ಮಾಡ್ಬೇಕು. ಈಗ ಇದು ನಮಗೆ ಚಾಲೆಂಜು. ಸೊ ಓಕೆ, ಇಲ್ಲಿ ಏನು ಮಾಡ್ಬೇಕಂದ್ರೆ ಫಸ್ಟು ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತಿದೆ ನೋಡಿ ಮೇಲ್ಗಡೆ, ಇಲ್ಲಿ ಶಾರ್ಟ್ಕಟ್ ಅದನ್ನ ಓಕೆ ಮಾಡಿ. ಇಲ್ಲಿ ನಮಗೆ ಈಸಿ ಟಚ್ ಅಂತಿದೆ ನೋಡಿ, ಈಸಿ ಟಚ್ ಆಪ್ಷನ್ ಓಕೆ ಮಾಡಿ. ಇಲ್ಲಿ ಈಸಿ ಟಚ್ನ ಎನೇಬಲ್ ಮಾಡಿ. ಓಕೆ, ಎನೇಬಲ್ ಮಾಡಿ ನೋಡಿ, ಇದೆ ಈಸಿ ಟಚ್ ಆಪ್ಷನ್ನು ನಮಗೆ ಬಂತು. ಓಕೆ, ನೆಕ್ಸ್ಟು ನಾವೇನಾದ್ರು ಆಕ್ಸೆಸಿಬಿಲಿಟಿನ ಓಕೆ ಮಾಡಿ. ಇಲ್ಲಿ ಆಕ್ಸೆಸಿಬಿಲಿಟಿ ಮೆನು ಅಂತಿದೆ ನೋಡಿ ಮೇಲ್ಗಡೆ, ಫಸ್ಟ್ ಒನ್, ಅದನ್ನು ನಾವು ಓಕೆ ಮಾಡಬೇಕಾಗುತ್ತೆ. ಓಕೆ, ನಂತರ ಇಲ್ಲಿ ಟಿಕ್ ಆಪ್ಷನ್ ಓಕೆ ಮಾಡಿ, ಅಲೋ ಮಾಡಿ, ಓಕೆ ಮಾಡಿ. ಓಕೆ, ಮತ್ತು ಬ್ಯಾಕ್ ಬನ್ನಿ. ಈಗ ಇಲ್ಲಿ ನೆಕ್ಸ್ಟು ಏನಪ್ಪ ಅಂದರೆ ಇಲ್ಲಿ ಸಿಸ್ಟಮ್, ಇಲ್ಲಿ ನೋಡಿ ಸಿಸ್ಟಮ್ ಇದು ಓಕೆ ಮಾಡಿ. ಫೋನ್ ಕ್ಲೋನ್ ಅಂತಿದೆ ನೋಡಿ, ಇದನ್ನ ಆಪ್ಷನ್ ಓಕೆ ಮಾಡಿ. ಇಲ್ಲಿ ಟಿಕ್ ಓಕೆ ಮಾಡಿ, ಅಗ್ರಿ ಮಾಡಿ. ಓಕೆ, ಇಷ್ಟು ನಮಗೆ ಫಸ್ಟ್ ಸ್ಟೆಪ್ ಮಾಡಿಬಿಟ್ಕೊಳ್ಳಿ. ನೆಕ್ಸ್ಟ್ ಈ ಫೋನ್ನ ಬೈಪಾಸ್ ಮಾಡೋಕ್ಕೆ ಇನ್ನೊಂದು ಫೋನ್ನ ಸಹಾಯ ನಮಗೆ ಇದೆ. ಸೊ ನಾನು ಇನ್ನೊಂದು ಫೋನ್ ತಗೊತಾ ಇದ್ದೀನಿ. ಈ ಫೋನಲ್ಲಿ ಫಸ್ಟಿಗೆ ನಾವು ಈಸಿ ಶೇರ್ ಅನ್ನೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಸಿ ಶೇರ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ಆ್ಯಕ್ಟಿವಿಟಿ ಲಾಂಚರ್. ಈ ಎರಡು ಅಪ್ಲಿಕೇಶನ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಟೈಮ್ನ ಸೇವ್ ಮಾಡೋಕ್ಕೋಸ್ಕರ. ಸೊ ಎರಡು ಇದಾದಮೇಲೆ ಸೊ ಈಗ ನಾವು ಈಸಿ ಶೇರ್ ಈ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು. ಎಲ್ಲ ಅಗ್ರಿ ಮಾಡಿ, ಎಲ್ಲ ಓಪನ್ ಮಾಡೋದೆಲ್ಲ ಗೊತ್ತಿರುತ್ತಲ್ಲ, ಅಗ್ರಿ ಮಾಡಿ ಇಲ್ಲ ಮಾಡೋಕ್ಕೆ. ಇಲ್ಲಿ ನೋಡಿ ಫೋನ್ ಕ್ಲೋನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಓಕೆ, ಇಷ್ಟು ಸೆಟ್ ಆಫು. ನೆಕ್ಸ್ಟ್ ಇಲ್ಲಿ ಈ ಫೋನ್ನ ಇದು ಮಾಡ್ಕೊಳ್ಳಿ. ಈ ಫೋನಲ್ಲಿ ಸೆಟ್ ಆಫ್ ನ್ಯೂ ಫೋನ್ ಇದನ್ನ ಓಕೆ ಮಾಡಿ. ಆಂಡ್ರಾಯ್ಡ್ ಗೋಟ್ ಇಟ್ ಎಲ್ಲ ಆಪ್ಷನ್ ಅಲೋ ಮಾಡಿ, ಪ್ರತಿಯೊಂದು ಆಪ್ಷನ್ ಅಲೋ ಮಾಡಿ. ಓಕೆ, ಇಲ್ಲಿ ಈಗ ಈ ಸ್ಕ್ಯಾನರ್ ಬಂತು ಈ ಫೋನಲ್ಲಿ. ನೆಕ್ಸ್ಟು ನೋಡಿ ಇಲ್ಲಿ ಫೋನ್ ಮೇಲೆ ಟ್ಯಾಪ್ ಮಾಡಿ ಸೆಟಪ್ ನಾವು ಒಂದು ಬರುತ್ತೆ. ಇಲ್ಲಿ ಅದು ಟಿಕ್ ಮಾಡಿ ಆಪ್ಷನ್ನ. ಓಕೆ, ನಂತರ ಸೆಟ್ ನಾವು ಇಲ್ಲಿ ಈಸಿ ಶೇರ್ನ ಎನೇಬಲ್ ಮಾಡಿ. ಓಕೆ, ಬ್ಯಾಕ್ ಬನ್ನಿ. ನಂತರ ಆ ಫೋನ್ ಮೇಲೆ ಮತ್ತೆ ಟ್ಯಾಪ್ ಮಾಡಿ, ಇಲ್ಲಿ ಗೋಟ್ ಇಟ್ ಮಾಡಿ, ಎಲ್ಲ ಆಪ್ಷನ್ ಅಲೋ ಮಾಡಿ. ಈಗ ನೋಡಿ ಸ್ಕ್ಯಾನರ್ ಬಂತು. ಈ ಫೋನಿಂದ ಆ ಫೋನ್ನ ಸ್ಕ್ಯಾನ್ ಮಾಡಿ. ನೋಡಿ ಆಲ್ರೆಡಿ ಸ್ಕ್ಯಾನರ್ ಓಪನ್ ಇತ್ತು, ಈಗ ಸ್ಕ್ಯಾನ್ ಮಾಡ್ತಾಯಿದ್ನಿ. ಓಕೆ, ಸ್ಕ್ಯಾನ್ ಆಯಿತು. ಮತ್ತೆ ಎಲ್ಲ ಇಡ್ತಾಯಿದ್ನಿ ಫೋನ್ನ. ನೀವು ಅಬ್ಸರ್ವ್ ಮಾಡ್ತಾಯಿದ್ದು, ನೀವು ಒಂದು ಸ್ಟೆಪ್ನ ಮಿಸ್ ಮಾಡಬಾರ್ದು. ಮಿಸ್ ಮಾಡಿಲ್ಲ ಅಂದರೆ ನಿಮಗೆ ಇದು ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ. ನೋಡಿ ಕನೆಕ್ಟ್ ಆಗ್ತಾಯಿದೆ ಎರಡು ಫೋನು. ಓಕೆ, ಸೊ ಇಲ್ಲಿ ಸೆಟ್ ನಾವು ಮಾಡಿ, ಎನೇಬಲ್ ಮಾಡಿ. ಸೊ ಬ್ಯಾಕ್ ಬನ್ನಿ, ಗೋಟ್ ಇಟ್ ಮಾಡಿ, ಅಲೋ ಮಾಡಿ. ಸೊ ಪ್ರತಿಯೊಂದು ಆಪ್ಷನು ಇದು ಅಲೋ ಕೇಳುತ್ತೆ, ಅಲೋ ಮಾಡ್ತಾ ಹೋಗಿ ನೀವು. ಓಕೆ, ಎಲ್ಲ ಡಿಸ್ಸೆಲೆಕ್ಟ್ ಮಾಡಿ, ಪ್ರತಿಯೊಂದು ಆಪ್ಷನ್ ಡಿಸ್ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಓಪನ್ ಮಾಡಿ. ಇದರಲ್ಲಿ ನಮಗೆ ಒಂದು ಅಪ್ಲಿಕೇಶನ್ನು ಈ ಫೋನಿಂದ ಆ ಫೋನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಯಾವುದೋ ಆ್ಯಕ್ಟಿವಿಟಿ ಲಾಂಚರ್. ನೋಡಿ ಎಲ್ಲಿ ಹುಡುಕಿ ಮೇಲ್ಗಡೆ ಇದೆ ನೋಡಿ. ಎಸ್, ಆ್ಯಕ್ಟಿವಿಟಿ ಇದನ್ನ ಟಿಕ್ ಮಾಡಿ, ಓಕೆ ಮಾಡಿ, ನೆಕ್ಸ್ಟ್ ಮಾಡಿ. ಈ ಒಂದು ಅಪ್ಲಿಕೇಶನ್ನು ಆ ಫೋನ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು 2580 ಈ ಫೋನಿನ ಪಾಸ್ವರ್ಡು, ಅದನ್ನೇ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಕ್ಲೋನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೋಡಿ ಈಗ ಕ್ಲೋನ್ ಆಯಿತು ಫೋನು. ಓಕೆ, ಈಗ ಈ ಒಂದು ಅಪ್ಲಿಕೇಶನ್ ಇದರಿಂದ ಅಲ್ಲಿಗೆ ಪಾಸ್ ಆಗಿದೆ, ಎಲ್ಲ ಅಲೋ ಮಾಡಿ. ಇಲ್ಲಿ ಎಸ್ ಬಂತು. ಇಲ್ಲಿ ಮೇಲ್ಗಡೆ ಒಂದು ಕ್ಲಾಕ್ ಸಿಂಬಲ್ ಇದೆ ನೋಡಿ ರೈಟ್ ಸೈಡಲ್ಲಿ, ಅಲ್ಲಿ ಓಕೆ ಮಾಡಿ. ಸೊ ಡನ್. ಎಸ್, ನೆಕ್ಸ್ಟು ಅಲ್ಲಿ ಕ್ಲಾಕ್ ಸಿಂಬಲ್ನ ಓಕೆ ಮಾಡಿ ಮೇಲ್ಗಡೆ, ಅದು ಓಕೆ ಮಾಡಿಬಿಟ್ಟು ಅಪ್ಲಿಕೇಶನ್ನ ಯಾವುದು ಆ್ಯಕ್ಟಿವಿಟಿ ಲಾಂಚ್ ಇದನ್ನ ಓಪನ್ ಮಾಡಿ. ಸೊ ಇದನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಓಕೆ ಮಾಡಿ.
ಎಸ್, ಈಗ ಲೋಡ್ ಆಗ್ತಾ ಇದೆ ಆಕ್ಟಿವಿಟಿ ಲಾಂಚರು. ಸೊ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಈಸಿ ಟಚ್ ಇದೆಯಲ್ಲ ಅದನ್ನ ಓಕೆ ಮಾಡಿ. ಇಲ್ಲಿ 5ನೇ ಆಪ್ಷನ್ನು ಇಲ್ಲಿ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈಸಿ ಟಚ್ ಕಸ್ಟಮೈಸ್ ಮೆನು ಮಾಡಬೇಕು. ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಯಾವುದಂದರೆ ಇಲ್ಲಿ ಆಕ್ಟಿವಿಟಿ ಲಾಂಚರ್ ಅದನ್ನ ಟಿಕ್ ಮಾಡಿಬಿಟ್ಟು ಮತ್ತು ನಾವು ಬ್ಯಾಕ್ ಮಾಡಿದ್ರೆ ಅದು ಆ್ಯಡ್ ಆಗಿರುತ್ತೆ. ಈಸಿ ಟಚ್ಚಲ್ಲಿ ನಮಗೆ ಈ ಸೈಡಲ್ಲಿ ಆ್ಯಡ್ ಆಗಿರುತ್ತೆ, ಕಸ್ಟಮೈಸ್ ಮಾಡಿರ್ತೀವಿ. ಸೊ ಆ್ಯಡ್ ಆಗಿರುತ್ತೆ. ಸೊ ಬ್ಯಾಕ್ ಬಂದು ಇಲ್ಲಿ ನೋಡಿ ಈಸಿ ಟಚಲ್ಲಿ ನೋಡಿ ಇಲ್ಲಿ ಆಕ್ಟಿವಿಟಿ ಲಾಂಚರ್ ಬಂದಿದೆ. ಸೊ ಅದನ್ನ ಓಕೆ ಮಾಡಿ. ಸೊ ಇಲ್ಲಿ ಕೆಳಗಡೆ ಇಲ್ಲಿ ನೋಡಿ ಆಂಡ್ರಾಯ್ಡ್ ಸೆಟಪ್ ಇದೆ ನೋಡಿ, ಅದನ್ನ ಓಕೆ ಮಾಡಿ. ಇಲ್ಲಿ ನೋಡಿ ಪ್ರತಿಯೊಂದಕ್ಕೂ ಒಂದು ಚಕ್ರ ಸಿಂಬಲ್ ಇದೆ, ಸೆಟ್ಟಿಂಗ್ಸ್ ಸಿಂಬಲ್ ಇದೆ. ಒಂದಕ್ಕೆ ಮಾತ್ರ ಇಲ್ಲಿ ನೋಡಿ ಅದಿಲ್ಲ, ಅದನ್ನ ಓಕೆ ಮಾಡಿ. ಈ ರೀತಿ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟು ಈಸಿ ಟಚ್ನ ಓಕೆ ಮಾಡಿಬಿಟ್ಟು ಮತ್ತೆ ಆಕ್ಟಿವಿಟಿ ಲಾಂಚರ್ನ ಓಪನ್ ಮಾಡಿ ನೋಡಿ. ಮತ್ತು ಹಂಗೆ ಕೆಳಗಡೆ ಹೋಗಿ ಎಲ್ಲ ಸೆಟ್ಟಿಂಗ್ಸ್ ಇದೆ, ಎಲ್ಲ ಸೆಟ್ಟಿಂಗ್ಸ್ ಸಿಂಬಲ್ ಆದಮೇಲೆ ನೆಕ್ಸ್ಟ್ ಇನ್ನೊಂಥರ ಸಿಂಬಲ್ ಬರುತ್ತೆ ನೋಡಿ. ಹಂಗೆ ಮೇಲಕ್ಕೆ ಹೋಗ್ತಾಯಿರಿ ನೀವು. ಓಕೆ, ಹೋಗ್ತಾಯಿರಿ. ಬೇರೆ ಥರ ಸಿಂಬಲ್ ಬಂತು. ಅದು ಬಿಟ್ಟು ಹಂಗೆ ಸ್ವಲ್ಪ ಕೆಳಗಡೆ ಬಂದರೆ ಮತ್ತೆ ಸೆಟ್ಟಿಂಗ್ ಸಿಂಬಲ್ ಇದೆ. ಸೆಟ್ಟಿಂಗ್ಸಲ್ಲಿ ಒಂದು ಆಪ್ಷನ್ ಇದೆ ನೋಡಿ ನಿಮಗೆ, ಇಲ್ಲಿ ಆಂಡ್ರಾಯ್ಡ್ ಸೆಟಪ್ ಅಂತಿದೆ. 2 ಆಪ್ಷನ್, 2 ಆಂಡ್ರಾಯ್ಡ್ ಸೆಟಪ್ ಇದೆ. ಒಂದು ಮೇಲಿದ್ದೊಂದು ಕೆಳಗಡೆ 2 ಆಂಡ್ರಾಯ್ಡ್. ನಾವು ಸೆಕೆಂಡ್ ಒನ್ನ ಚೂಸ್ ಮಾಡಬೇಕಾಗುತ್ತೆ, ಫಸ್ಟ್ ಒನ್ ಅಲ್ಲ ಸೆಕೆಂಡ್ ಒನ್. ಆಂಡ್ರಾಯ್ಡ್ ಸೆಟಪ್ನ ಚೂಸ್ ಮಾಡಿದ್ರೆ ಮತ್ತೆ ನಮಗೆ ಸೇಮ್ ಆ್ಯಸ್ ಇಟ್ ಈಸ್ ಫಸ್ಟಲ್ಲಿ ಸೆಟ್ಟಿಂಗ್ ಎಲ್ಲ ಬರುತ್ತಾ ಅದೇ ರೀತಿ ಬರುತ್ತೆ. ಮತ್ತು ನಾವು ನೋಡಿ ಸೆಟಪ್ ಫೋನ್ ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಸೊ ಅಗೇನ್ ನಾವು ಈಸಿ ಟಚ್ನ ಯೂಸ್ ಮಾಡ್ಕೊತೀವಿ, ಅದನ್ನ ಆಪ್ಷನ್ ಯೂಸ್ ಮಾಡ್ಕೊತೀವಿ. ಇಲ್ಲಿ ಆಕ್ಟಿವಿಟಿ ಲಾಂಚರ್ನ ಓಪನ್ ಮಾಡ್ಕೊತೀವಿ. ನೆಕ್ಸ್ಟ್ ಫಸ್ಟ್ ಆಪ್ಷನ್ಗೆ ಹೋಗ್ತೀವಿ. ಮೊದಲು ಆ ಸೆಟ್ಟಿಂಗ್ಸ್ ಆದಮೇಲೆ ಒಂದು ಖಾಲಿ ಇತ್ತಲ್ಲ, ವಿತೌಟ್ ಸೆಟ್ಟಿಂಗ್ಸ್ ಸಿಂಬಲ್ ಇರುತ್ತಲ್ಲ, ಅದನ್ನು ನೋಡಿ ಇದನ್ನು ಓಪನ್ ಮಾಡಿದ ನಂತರ ನಮಗೆ ಮತ್ತೆ ಆ್ಯಸ್ ಇಟ್ ಈ ಥರ ಬರುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಇದು ತುಂಬ ಸ್ವಲ್ಪ ಲೆಂತಿ ಪ್ರೊಸೆಸ್ಸು. ಸೊ ಸ್ಕಿಪ್ ಮಾಡಿ. ಇಲ್ಲಿ ನೋಡಿ ಸ್ಕಿಪ್ ಆಪ್ಷನ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆಪ್ಷನ್ನ ನೋಡಿ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಓಕೆ, ತುಂಬ ಪೇಷನ್ಸ್ ಇರಬೇಕು ನಿಮಗೆ ಇದನ್ನೆಲ್ಲ ಮಾಡೋದಕ್ಕೆ. ಸೊ ಇಲ್ಲಿ ಇದು ಕೇಳ್ತಾ ಇದೆ, ಪಾಸ್ವರ್ಡ್ ಕೇಳ್ತಾ, ಯೂಸ್ ಗೂಗಲ್ ಅಕೌಂಟ್ ಇನ್ಸ್ಟೆಡ್ ಅಂತ ಮಾಡಿ, ಯಾಕಂದರೆ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಈ ಫೋನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿಬಿಟ್ಟು ಇಲ್ಲಿ ಗೂಗಲ್ ಇದನ್ನ ಓಪನ್ ಮಾಡಿ. ಗೂಗಲಲ್ಲಿ ನಮಗೆ ಇಲ್ಲಿ ನೋಡಿ ಸೆಟಪ್ ಆ್ಯಂಡ್ ರಿಸ್ಟೋರ್ ಇದನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೆಟಪ್ ನಿಯರ್ ಬೈ ಡಿವೈಸ್ ಇದನ್ನು ಆಪ್ಷನ್ ಓಕೆ ಮಾಡಿ. ನೆಕ್ಸ್ಟ್ ಮಾಡಿ. ಸರ್ಚ್ ಮಾಡುತ್ತೆ ನೋಡಿ. ವಿತಿನ್ 1 ಮಿನಿಟಲ್ಲಿ ನೋಡಿ ಈ ಫೋನು ಆ ಫೋನು 2 ಸೇಮ್ ಸಿಮಿಲರ್ ಬರುತ್ತೆ ನೋಡಿ. ಎರಡರಲ್ಲೂ ಸೇಮ್ ಥರ ಸಿಂಬಲ್ಸ್ ಬರ್ತದೆ, ಈ ಥರ ಆಪ್ಷನ್ ಬರುತ್ತೆ. ಇಲ್ಲಿ ಈ ಫೋನಲ್ಲಿ ನೆಕ್ಸ್ಟ್ ಮಾಡಿ. ಓಕೆ, ಕಾಪಿ ಮಾಡಿ. ಸೊ ಪಾಸ್ವರ್ಡ್ ಇದರಲ್ಲಿ 2580 ಈ ಫೋನಲ್ಲಿ ಏನಿದೆಯೋ ಆ ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ವಿತೌಟ್ ಪಾಸ್ವರ್ಡ್ ಇದ್ದರೆ ಏನು ಕೇಳಲ್ಲ. ಸೊ ಓಕೆ, ಈಗ ಎಲ್ಲ ಅಕೌಂಟ್ ಎಲ್ಲ ಆ ಫೋನ್ಗೆ ಕಾಪಿ ಆಗ್ತಾಯಿದೆ. ಈ ಫೋನಲ್ಲಿರೋ ಅಕೌಂಟು ಗೂಗಲ್ ಅಕೌಂಟು ಆ ಫೋನ್ಗೆ ಕಾಪಿ ಆಗ್ತಾಯಿದೆ. ಓಕೆ, ಸೊ ವೆಯ್ಟ್ ಮಾಡಿ. ಸೊ ಆಲ್ಮೋಸ್ಟ್ ಕಾಪಿ ಆಗ್ತಾಯಿದೆ. ಎಸ್ ಇಲ್ಲಿ ನೋಡಿ ಎಲ್ಲ ಆಪ್ಷನ್ಸು ಡಿಸ್ಸೆಲೆಕ್ಟ್ ಮಾಡಿಬಿಡಿ. ಪ್ರತಿಯೊಂದು ಏನೇನು ಟಿಕ್ ಇದೆಯಲ್ಲ ಎಲ್ಲ ನೀವು ಅನ್ಟಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಾಗುತ್ತಂದರೆ ಡಿವೈಸ್ ಸೆಟ್ಟಿಂಗ್ಸ್ ಅದನ್ನ ಓಕೆ ಮಾಡಿ. ಸೊ ಕಾಪಿ ಆಪ್ಷನ್ ಎಲ್ಲ ಕಾಪಿ ಆಗುತ್ತೆ. ಸೊ ಇದರಲ್ಲಿರೋ ಅಕೌಂಟು ಎಲ್ಲ ಅದರಲ್ಲಿ ಕಾಪಿ ಆಗುತ್ತೆ. ಸೊ ನೆಕ್ಸ್ಟ್ ಅಕ್ಸೆಪ್ಟ್ ಇಲ್ಲಿ ಸ್ಕಿಪ್ ಮಾಡಿ. ಓಕೆ, ಸೊ ಮತ್ತೆ ಇಲ್ಲಿ ನೋಡಿ ಸ್ಕಿಪ್ ಮಾಡಿ. ಮತ್ತು ನೋ ಥ್ಯಾಂಕ್ಸ್. ಓಕೆ, ಇಲ್ಲಿ ಎಲ್ಲ ಅಪ್ಲಿಕೇಶನ್ ಕಾಪಿ ಆಗ್ತಾಯಿದೆ. ಸೊ ಕಾಪಿಯಾಗಿ ಒಂದು ನಿಮಿಷ ಟೈಮ್ ತೊಗೊಳುತ್ತೆ, ಇದು 1 or 2 minutes. ನಿಮಗೆ ಈ ಥರ ಗೆಟಿಂಗ್ ಯುವರ್ ಫೋನ್ ರೆಡಿ ಅಂತ ಬರುತ್ತೆ. ಆಮೇಲೆ ನಿಮಗೆ ಈ ಥರ ಸೆಟಪ್ ಆಗುತ್ತೆ ನೋಡಿ ಎಲ್ಲ ಸೆಟಪ್ ಆಯಿತು. ಸೊ ನಿಮಗೆ FRP ಅನ್ನೋದು ಈಗ ನಾವು ಬೈಪಾಸ್ ಮಾಡಿದ್ವಿ. ಇನ್ನೊಂದು ಸಮಸ್ಯೆ ಇದೆ, ಏನು ಗೊತ್ತಾ? ಸೊ ಇಮೇಲ್ ಐ ಡಿ ಆ ಫೋನಿಂದ ಈ ಫೋನ್ಗೆ ಟ್ರಾನ್ಸ್ಫರ್ ಆಗಿದೆ. ಓಕೆ, ಈಗ ಆ ಇಮೇಲ್ ಐ ಡಿನ ಒಂದು ಸಲ ನಾವು ರಿಮೂವ್ ಮಾಡಬೇಕು. ನೋಡಿ ಇಮೇಲ್ ಐ ಡಿ ಇದೆ, ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿಬಿಟ್ಟು ನಂತರ ನಾವು ಬ್ಯಾಕ್ ಬಂದು ಸಿಸ್ಟಮಲ್ಲಿ ರೀಸೆಟ್ ಆಪ್ಷನ್ಸ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎರೇಸ್ ಆಲ್ ಡಾಟಾ ಫ್ಯಾಕ್ಟ್ರಿ ರೀಸೆಟ್ ಅದನ್ನ ಓಕೆ ಮಾಡಬೇಕಾಗುತ್ತೆ. ಈಗ ನಾವು ಕಂಪ್ಲೀಟಾಗಿ FRPನ ಬೈಪಾಸ್ ಮಾಡಿದ್ವಿ, ಮತ್ತು ಈ ಫೋನಲ್ಲಿ ಟ್ರಾನ್ಸ್ಫರ್ ಆಗಿರೋ ಇಮೇಲ್ ಐ ಡಿ ಕೂಡ ರಿಮೂವ್ ಮಾಡಿ ಮತ್ತು ರೀಸೆಟ್ ಮಾಡಿದ್ವಿ. ಈಗ ನಮ್ಮ ಕೆಲಸ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಯಿತು. ತುಂಬ ಜನ ಏನು ಮಾಡ್ತಾರೆ ಅಂದರೆ
ಈ ರೀತಿ ಪ್ರೊಸೆಸ್ ಇಮೇಲ್ ಐ ಡಿ ಟ್ರಾನ್ಸ್ಫರ್ ಆದಮೇಲೆ ಆ ಬೈಪಾಸ್ ಆಯಿತು ಅಂದ್ಬಿಟ್ಟು ಹಂಗೆ ಕೊಟ್ಬಿಡ್ತಾರೆ. ಹಂಗೆ ಕೊಡಬೇಡ್ರಿ, ಯಾಕಂದರೆ ಆ ಫೋನಲ್ಲಿರೋ ಇಮೇಲ್ ಐ ಡಿ ಇದಕ್ಕೆ ಟ್ರಾನ್ಸ್ಫರ್ ಆಗಿರುತ್ತೆ. ಅದನ್ನ ರಿಮೂವ್ ಮಾಡಿ ಮತ್ತೊಂದು ಸಲ ರೀಸೆಟ್ ಮಾಡಿ ನೀವು ಕೊಡಬೇಕಾಗುತ್ತೆ. ಓಕೆ, ಈಗೆಲ್ಲ ಸಿಂಪಲ್ ಪ್ರೊಸೆಸ್ ಎಲ್ಲ ನೆಕ್ಸ್ಟ್ ಪ್ರತಿ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ. ಅದೇ ರೀತಿ ಮಾಡಿ ಅಷ್ಟೇ, ಸಿಂಪಲ್ ಬೇಸಿಕ್ ಸೆಟಪ್ ಇದನ್ನ ಸೆಟಪ್ ಮಾಡ್ಕೊಳೋದು ನಾವು ಆಲ್ರೆಡಿ ತುಂಬ ವಿಡಿಯೋದಲ್ಲಿ ಮಾಡಿದ್ದೀವಿ. ಆ ರೀತಿ ಸೆಟಪ್ ಮಾಡ್ಕೊಳ್ಳಿ ಅಷ್ಟೇ, ಮುಗೀತು. ಇಲ್ಲಿಗೆ Vivo Y16 FRP ಬೈಪಾಸ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.